ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 18 ಮತ್ತು 19ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅಂತ ಹೇಳ್ಬಿಟ್ಟು ಗ್ರೀನ್ ಸಿಗ್ನಲ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾವಾಗಿನಿಂದ ಜಮಾ ಪ್ರಾರಂಭ ಮತ್ತು ಮೊದಲು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂದ್ರೆ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಮೊದಲು ಮತ್ತು ಎರಡನೇ ದಿನ ಯಾವ ಜಿಲ್ಲೆಗಳಿಗೆ ಸ್ಪೀಡ್ ಆಗಿ ಹಣ ಜಮಾ ಹಾಕ್ತಾರೆ. ಹಾಗಾದ್ರೆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇರುತ್ತೆ. ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತಹ ಮಾಹಿತಿ ಏನು, ಪ್ರತಿಯೊಂದು ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಈ ಒಂದು ಜನವರಿ ಮತ್ತು ಫೆಬ್ರವರಿ ಅಂದ್ರೆ 18 ಮತ್ತು 19ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 18ನೇ ಮತ್ತು 19ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗಬೇಕಾಗಿದೆ, ಹೌದಲ್ವಾ? ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಾಕಿ ಇರ್ತಕ್ಕಂಥದ್ದು. ಈ ಒಂದು ಹಣವನ್ನು ನಿಮ್ಮ ಖಾತೆಗಳಿಗೆ ಹಾಕಬೇಕಾಗಿದೆ. ಈಗ ಮೊನ್ನೆನೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಈ ಒಂದು 2 ತಿಂಗಳ ಹಣವನ್ನು ನಾನು ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆನೇ ಒಂದು ಅಪ್ಡೇಟನ್ನು ಲೇಟೆಸ್ಟ್ ಆಗಿ ಕೊಟ್ಟಿದ್ರು. ಹಾಗಾದರೆ ವೀಕ್ಷಕರೇ, ಈ ಒಂದು 18ನೇ ಕಂತಿನ ಹಣ ಯಾವಾಗ ಹಾಕ್ತಾರೆ ಹೇಳಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ರಿ. ಸದ್ಯಕ್ಕೆ ನಿಮಗೆ 16 ಮತ್ತು 17ನೇ ಕಂತಿನ ಹಣ ಹಾಕಿದ್ದಾರೆ. ಸುಮಾರು 5,000 ಕೋಟಿ ಹಣ ಬೇಕಾಗಿದೆ. ಅದನ್ನ ರಿಲೀಸ್ ಮಾಡಿ ನಿಮ್ಮ ಖಾತೆಗಳಿಗೆ ಹಾಕಿರ್ತಕ್ಕಂಥದ್ದು. ಇದೆಲ್ಲನೂ ಕೂಡ ನಿಮಗೆ ಗೊತ್ತಿರುವಂತಹ ವಿಷಯ. ಇನ್ನು ಈ ಒಂದು ಮಾರ್ಚ್ ಎಂಡು, ಈ ಒಂದು ವರ್ಷದ ಕೊನೆಯ ದಿನ ಅಂತ ಹೇಳ್ಬೋದು, ಮಾರ್ಚ್ ಕೊನೆಯ ತಿಂಗಳು ಅಂತಾನೆ ಹೇಳ್ಬೋದು, ವರ್ಷದ ಬಜೆಟ್ ಮಂಡನೆಗೆ. ಇದು ನಮ್ಮ ವಾರ್ಷಿಕವಾಗಿ ನಮ್ಮ ಎಲ್ಲರಿಗೂ ಕೂಡ ಅಷ್ಟ ಅಲ್ಲ, ಇದು ಬಜೆಟ್ ಮಂಡನೆಯಲ್ಲಿ ಈ ವರ್ಷದ ಕೊನೆಯ ದಿನ ಅಂತ ಕೊನೆಯ ತಿಂಗಳಂತ ಹೇಳ್ಬೋದು. ಈ ಮಾರ್ಚ್ 31 ಕೊನೆಯ ದಿನ ಅಂತ ಹೇಳ್ಬೋದು. ಈ ಮಾರ್ಚ್ ಎಂಡ್ ಆದ ತಕ್ಷಣ ಬಜೆಟ್ ಮಂಡನೆಯಲ್ಲಿರ್ತಕ್ಕಂಥ ಹಣಗಳು ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ಎಷ್ಟೆಷ್ಟು ಮೀಸಲಿಟ್ಟಿರ್ತಾರೆ ಅಲ್ಲಿ ಹೋಗಿ ಸಿಗತ್ತೆ. ಈಗ ಸದ್ಯಕ್ಕೆ ನಮಗೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ 50,000 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. 51,000 ಕೋಟಿಯನ್ನು ಇಲ್ಲಿ ಮೀಸಲಿಟ್ಟಿದ್ರು. ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿ ಮಹಿಳೆಯರಿಗೂ ಕೂಡ 2,000 ಅಂದರೆ ಸುಮಾರು ಒಂದು ಕಂತಿನ ಹಣಕ್ಕೆ 2,400 ಕೋಟಿ ಹತ್ತತ್ರ ಹಣ ಬೇಕಾಗುತ್ತೆ. ಸುಮಾರು 1,28 ಲಕ್ಷ ಫಲಾನುಭವಿಗಳು. ಅದೇ ರೀತಿಯಾಗಿ ಈ ಒಂದು ಶಕ್ತಿ ಯೋಜನೆಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆಯನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಓಡಾಟ ಮಾಡ್ತಿರ್ತಾರೆ ಫ್ರೀಯಾಗಿ ಬಸ್ನಲ್ಲಿ. ಹೀಗಾಗಿ ಅಲ್ಲಿ ಕೂಡ ವೆಚ್ಚ ಮಾಡಬೇಕಾಗತ್ತೆ, ಮೀಸಲಿಡಬೇಕಾಗತ್ತೆ. ಈ 2 ಯೋಜನೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆದ್ಯತೆಯನ್ನ ಸರ್ಕಾರ ಕೊಡ್ತಾ ಇದೆ. ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಮತ್ತೆ ಸ್ವಲ್ಪ ಡಿಲೇ ಆಗಿರ್ತಕ್ಕಂಥದ್ದು. ಈಗ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಬಿಡುಗಡೆ ಆಗಬೇಕಾಗಿತ್ತು, ಇನ್ನೂ ಲೇಟ್ ಆಗಿಲ್ಲ, ಈಗಾದರೂ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬದ ಒಳಗಾಗಿ ಮತ್ತು ರಂಜಾನ್ ಹಬ್ಬದ ಒಳಗಾಗಿ ಬಿಡುಗಡೆ ಮಾಡ್ತೀವಂತ ಹೇಳಿದ್ರು. ಈಗ ಸದ್ಯಕ್ಕೆ ನಿಮಗೆ ಈ ಒಂದು 2-3 ದಿನಗಳಲ್ಲಿ ಹಣ ಹಾಕುವಂತಹ ಕೆಲಸ ನಡೆಯುತ್ತೆ ಅಂತ ಹೇಳಿದ್ರು. ಯಾಕಂದರೆ ಈಗಾಗಲೇ ಆಲ್ರೆಡಿ ಹಣಕಾಸು ಇಲಾಖೆಗೆ ನೋಟಿಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹೋಗಿತ್ತು, ಮತ್ತು CM ಅವ್ರ ಹತ್ರನೂ ಕಡೆಯಿಂದ ಹೋಗಿತ್ತು. ಇನ್ನು ಬಜೆಟ್ ಮಂಡನೆಯಲ್ಲಿ ಆಗಿರ್ತಕ್ಕಂತಹ ಎಲ್ಲ ಒಂದು ವಿಚಾರಗಳನ್ನು ಮುಂದಿಟ್ಕೊಂಡು ಈಗ ಉಳಿದಿರ್ತಕ್ಕಂಥ ಹಣವನ್ನು ಈ ಒಂದು 18ನೇ ಕಂತಿನ ಹಣಕ್ಕಾಗಿ ಮೀಸಲಿಟ್ಟಿದ್ದಾರೆ. ಆ ಒಂದು ಹಣವನ್ನು ಈಗ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ಇನ್ನು ಅಲ್ಲಿಂದ ಬರಬೇಕಾಗಿರುವಂಥದ್ದು ಹಣ ಅಲ್ಲಿಂದ ಬಂದ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂತಂದರೆ ಈಗ ನಿಮ್ಮ ಖಾತೆಗಳಿಗೆ DD ಮುಖಾಂತರ DBT ಮುಖಾಂತರ ಹಣ ಜಮಾ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎನ್ನುವಂತಹ ಸೂಚನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಕೊಟ್ಟಿರುವಂತಹ ಅಪ್ಡೇಟ್ ನೋಡಿದ್ದು. ಹಾಗಾದರೆ ಈಗ ನಿಮಗೆ 2,000 ಮತ್ತೆ 2,000 4,000 ಹಣ ಜಮಾ ಆಗತ್ತಾ ಅಂತ ಕೇಳ್ಬೋದು. ಮೊದಲನೇದಾಗಿ ನಿಮಗೆ 18ನೇ ಕಂತಿನ ಹಣ ಕ್ಲಿಯರ್ ಮಾಡ್ತಾರೆ. ತದನಂತರ ನಿಮಗೆ ಏಪ್ರಿಲ್ ತಿಂಗಳಲ್ಲಿ 19ನೇ ಕಂತಿನ ಹಣ ಜಮಾ ಆಗುತ್ತೆ. ಒಟ್ಟಿಗೆ ನಿಮಗೆ 2,000 2 ಕಂತಿನ ಹಣ ಈ ತಿಂಗಳಲ್ಲೇ ಬಿಡುಗಡೆ ಮಾಡಲ್ಲ. 18ನೇ ಕಂತಿನ ಹಣ ಈ ಒಂದು ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿನೇ ಎಂಡ್ ಒಳಗಾಗಿನೇ ಪ್ರಾರಂಭವಾಗಲಿದೆ. ಆದರೆ 19ನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭವಾಗಲಿದೆ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಸೊ ನಿಮಗೆ ಈಗ 2 ತಿಂಗಳ ಹಣ ಬರುತ್ತೆ ಅಂತ ಕಾಯ್ತಾ ಇದ್ರೆ ಅದು ತಪ್ಪು ಕಲ್ಪನೆ. ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಹಣ ಒಂದು ಅಪ್ಡೇಟು. ಮತ್ತು ಇನ್ನು ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ಬೋದು, ಈ ಒಂದು ಕ್ವಶನ್ಸು ಬಹಳಷ್ಟು ಜನ ಕೇಳ್ತಾ ಇರ್ತೀರಿ. ಹೌದು ಸ್ನೇಹಿತರೆ, ಮೊದಲನೇ ಹಂತದಲ್ಲಿ ಕಲಬುರಗಿ ಆಗಿರಲಿ, ಬಳ್ಳಾರಿ ಆಗಿರಲಿ, ಗದಗ ಆಗಿರಲಿ, ಹಾಸನ ಆಗಿರಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಬೆಳಗಾವಿ, ಕೊಪ್ಪಳ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಮಾಡುವಂತಹ ಸಾಧ್ಯತೆ ಇದೆ ಅಂತೆ. ಸೊ ಮೊದಲನೇದಾಗಿ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಮಾಡಿದ್ರೆ ಉಳಿದ ಜಿಲ್ಲೆಗಳಿಗೂ ಕೂಡ ಜಮಾ ಮಾಡ್ತಾರೆ. ಏನು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ
ಆಗುತ್ತೆ ಅಲ್ಲ. ಆದರೆ ಮೊದಲನೇ ದಿನದಲ್ಲಿ, ಎರಡನೇ ದಿನದಲ್ಲಿ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ನೋಡಿ, ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ 18ನೇ ಕಂತಿನ ಹಣ ಬಗ್ಗೆ ಮುಖ್ಯವಾಗಿ ಈ ಒಂದು ಅಪ್ಡೇಟು ಸಿಕ್ಕಿತ್ತು. ವರಿ ಮಾಡ್ಕೊಳ್ಬೇಡಿ, 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ವಿಷಯಗಳು ಅಲ್ಲಿ ತನಕ ಬಾಯ್ಬಿಟ್ಟಿಗೆ ಫ್ರೆಂಡ್ಸ್.